ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ನಡುವಿನ ವಾಗ್ದಾಳಿ ಜಟಾಪಟಿ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಹಾಸನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇದು ಸಿಎಂ ಮತ್ತು ಡಿಸಿಎಂ ಪ್ರಾಯೋಜಿತ ಪ್ರತಿಭಟನೆ. ಇದು ಸಿಡಿ ಹೊಸದಲ್ಲ, 80ರ ದಶಕದಿಂದಲೂ ಸಿಡಿ ಆಟ ನಡೀತಾ ಇದೆ ಅಂತ ಮೈಸೂರಿನಲ್ಲಿ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪ್ರಾಯೋಜಿತ ಪ್ರತಿಭಟನೆ ಇದು ಅಂತ ಡಿಕೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ, ಅದೇ ನಾವೇನೋ ಇದಿಟ್ಕೊಂಡಿವ ಫ್ಯಾಕ್ಟ್ರಿ ಅಂತ ಹೇಳಿ, ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ. ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ, ಈಗ ನಿಮ್ಮ ನಾಯಕರು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯೋ ಅಂತೇಳಿ. ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ, 1980 ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ. ಸಿ ಡಿ ಫ್ಯಾಕ್ಟ್ರಿ 80 ಪ್ರಾರಂಭ ಮಾಡಿದ್ದು. ಅಲ್ಲಿ ಹೇಳ್ತಾರೆ, ಅವರು ಬಂದಿರತಕ್ಕಂಥ ಸ್ಥಳದಲ್ಲಿ ಜನ ಕೇಳಿದ್ರೆ ಹೇಳ್ತಾರೆ. ಅವ್ರ ಗುರುಗಳೊಬ್ಬರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿಲ್ವಾ, ಅಯ್ಯೋ ನನ್ನ ಶಿಷ್ಯ ಇಂಥ ಒಂದು ಕೆಲಸನೂ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡಿದ್ದು ಒಂದು ಹೆಮ್ಮೆ ಬರ್ತದೆ ಅಂತ ಹೇಳೋರು. ಅವರೇ ಯಾರೊಬ್ಬರವರ ಗುರುಗಳು. ಅದರಿಂದ ಈಗ ನೀವೇನು ಗುರು ಮಾಡ್ಕೊಂಡಿದ್ದೀಯಲ್ಲಪ್ಪ ನಾಯಕರನ್ನ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅದೇನೋ ಸಿ ಡಿ ಫ್ಯಾಕ್ಟ್ರಿ ಇದೆಯೋ ಇಲ್ಲ ಸಿ ಡಿ ಫ್ಯಾಕ್ಟ್ರಿ ಮಾಡೋರಿಗೆ ಬೆಂಬಲ ಕೊಡ್ತಾರೋ. ಇವತ್ತು ಈ ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾರೆ. ಏನು ಸಾಕ್ಷಿ ಕೇಳ್ತೀರಿ? ಇವತ್ತು ನೀವು SIT ಇಂದ ತನಿಖೆ ನಡೆಸ್ತಾ ಇದ್ದೀರಲ್ಲ, ಹಲವಾರು ಜನನ ಇವತ್ತು ಕರ್ಕೊಂಡೋಗಿದ್ದೀರಲ್ಲ ತನಿಖೆಗೆ ಅಂತೇಳಿ. ಅವ್ರನ್ನ ತಗೊಂಡೋಗೋದಕ್ಕೆ ಯಾವ ಆಧಾರದ ಮೇಲೆ ಈ ಸಿಕ್ತವ್ರನ್ನ ಕರ್ಕೊಂಡು ಹೋಗ್ತಿದ್ದೀರಿ? ಈಗ ಅದೆಂಥದ್ದು ನಿಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೂ ಅದಂತ ನೋಟಿಸ್ ಕೊಟ್ಟವ್ರೆ ಅಂತ ಮೊನ್ನೆ ಅಂದರು. ಮಾಧ್ಯಮ ಸ್ನೇಹಿತರುಗಳಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಕ್ಕೆ ಕರೆದವ್ರೆ ಅಂತ. ಯಾವ ಆಧಾರದ ಮೇಲೆ ಕರೀತಾ ಇದ್ದೀರಿ? ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರು ಏನು ಹೇಳಿಕೆ ಕೊಟ್ಟಿದ್ದಾರೆ ತೆಗೀರಿ ಪರಮೇಶ್ವರ್ ಅವರೇ. ಈ ವಿಷಯದಲ್ಲಿ ಯಾರಾದರೂ ಭಾಳ ಲಘುವಾಗಿ ಹೇಳಿಕೆ ಕೊಟ್ಟರೆ ಅವ್ರನ್ನೂ ನಾವು ವಿಚಾರಣೆ ಒಳಪಡಿಸ್ತೀವಿ ಅಂತ ಹೇಳಿದಿರಲ್ಲ, ಯಾರ್ಯಾರು ಹೇಳಿಕೆ ಕೊಟ್ಟವ್ರು ತೆಗೀರಿ. ಇವತ್ತು ಏನು ಹೇಳ್ತಾ ಇದ್ದಾರೆ, ಅಸೂಯೆಯಿಂದ ನಾವು ಇವತ್ತೇನೋ ಅವ್ರನ್ನ ಪಾಪ ಅವ್ರ ಬೆಳವಣಿಗೆ ನೋಡಿ ಸಹಿಸೋಕ್ಕಾಯ್ತಿಲ್ಲ ನಮಗೆ ಅಂತೇಳಿ. ಇದು ಯಾರ ಅಪ್ಪನ ಆಸ್ತಿ ಅಲ್ಲ. ಓಕೆ, ಒಂದ್ ಕಡೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಆರೋಪಿ ಪ್ರಜ್ವಲ್ ಎಲ್ಲಿದ್ದಾರೆ ಅನ್ನೋದ್ರ ಸುಳಿವಿಲ್ಲ. ಮಗದೊಂದು ಕಡೆ ರಾಜ್ಯದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ನಡುವಿನ ಜಟಾಪಟಿ ಕೂಡ ಈ ಪ್ರಕರಣದಲ್ಲಿ ಯಾಕೋ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಇದೀಗ ಹಾಸನದಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದು ಸಂಪೂರ್ಣವಾಗಿ ಇದು ಸಿಎಂ ಮತ್ತು ಡಿಸಿಎಂ ಪ್ರಾಯೋಜಿತ ಕಾರ್ಯಕ್ರಮ ಇದು ಅಂತ ಕಾಲೆಳೆಯೋದ್ರ ಮುಖಾಂತರ ಪೆನ್ ಡ್ರೈವ್ ವಿಚಾರದಲ್ಲಿ ಮತ್ತೆ ವಾಗ್ದಾಳಿಯನ್ನ ಡಿಕೆ ವಿರುದ್ಧ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ.